ತೂಗುದೀಪ ದರ್ಶನ್ ರವರ ಯಾವ ಚಿತ್ರಗಳು 100 ದಿನಗಳ ಪ್ರದರ್ಶನ ಕಂಡವು ಎಂದು ತಿಳಿದುಕೊಳ್ಳೋಣ ಬನ್ನಿ. ಇದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಿನಿ ಸಮಾಚಾರದ ಬಗ್ಗೆ ತಿಳಿದುಕೊಳ್ಳಲು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೆಜೆಸ್ಟಿಕ್ ದರ್ಶನ್ ರವರು ಲೀಡ್ ರೋಲ್ನಲ್ಲಿ ಮೊದಲು ನಟನೆ ಮಾಡಿದ ಚಿತ್ರವೇ ಮೆಜೆಸ್ಟಿಕ್. PN ಸತ್ಯ ರವರು ಬರೆದು ನಿರ್ದೇಶಿಸಿದ ಚಿತ್ರ. ಈ ಚಿತ್ರಕ್ಕೆ ಸಾಧು ಕೋಕಿಲಾ ರವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಇದು 2002ರಲ್ಲಿ ತೆರೆಕಂಡು ದರ್ಶನ್ ರವರು ಮೊದಲ ನಟನೆಯಲ್ಲೇ ಶತದಿನೋತ್ಸವ ಆಚರಿಸಿದ ಸೂಪರ್ ಹಿಟ್ ಚಿತ್ರ. ಈ ಚಿತ್ರವನ್ನು ತೆಲುಗಿನಲ್ಲಿ ಚಾರ್ಮಿನಾರ್ ಎಂದು ರಿಮೇಕ್ ಮಾಡಲಾಯಿತು. ಕರಿಯಾ 2003ರಲ್ಲಿ ದರ್ಶನ್ ಅಭಿನಯದ ಪ್ರೇಮ್ ರವರು ಮೊದಲ ನಿರ್ದೇಶನ ಮಾಡಿ ಗೆದ್ದ ಚಿತ್ರ ಕರಿಯಾ. ಈ ಚಿತ್ರವು ಒಳ್ಳೆಯ ಓಪನಿಂಗ್ ಪಡೆದರೂ 56 ದಿನಗಳನ್ನು ಮಾತ್ರ ಕಪಾಲಿ ಚಿತ್ರಮಂದಿರದಲ್ಲಿ ಪ್ರದರ್ಶಿಸಿತು. ನಂತರ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ತೆರೆಕಂಡು ಕರ್ನಾಟಕದಲ್ಲಿ 675 ದಿನಗಳ ಕಾಲ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಮೂವಿ ಆಯಿತು. ಈ ಚಿತ್ರಕ್ಕೆ ಗುರುಕಿರಣ್ ರವರು ಸಂಗೀತ ನೀಡಿದ್ದಾರೆ. ಕಲಾಸಿಪಾಳ್ಯ ಅದೇ 2004ರಲ್ಲಿ ಮತ್ತೊಂದು ದರ್ಶನ್ ರವರ ಬ್ಲಾಕ್ ಬಸ್ಟರ್ ಚಿತ್ರವೆಂದರೆ ಕಲಾಸಿಪಾಳ್ಯ. ಓಂ ಪ್ರಕಾಶ್ ರಾವ್ ರವರ ನಿರ್ದೇಶನದಲ್ಲಿ ತೆರೆಕಂಡು 250 ದಿನಗಳ ಪ್ರದರ್ಶನ ಕಂಡು ದರ್ಶನ್ ರವರಿಗೆ ಹೆಸರು ತಂದು ಕೊಟ್ಟ ಚಿತ್ರವಿದು. 2004ರ ಸೆಕೆಂಡ್ ಹೈಯೆಸ್ಟ್ ಕಲೆಕ್ಷನ್ ಮಾಡಿದ ಚಿತ್ರವೆಂದು ಕರೆಯಲಾಯಿತು. ವೆಂಕಟ್ ನಾರಾಯಣ್ ಮತ್ತು ಸಾಧು ಕೋಕಿಲಾ ರವರು ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ. ಅಯ್ಯ ಮತ್ತೆ ಓಂ ಪ್ರಕಾಶ್ ರಾವ್ ರವರ ನಿರ್ದೇಶನದಡಿಯಲ್ಲಿ ದರ್ಶನ್ ನಟನೆಯ ಅಯ್ಯ ಚಿತ್ರವು 2005ರಲ್ಲಿ ತೆರೆಕಂಡು ಕರ್ನಾಟಕದ ಹಲವು ಚಿತ್ರಮಂದಿರದಲ್ಲಿ 100 ದಿನಗಳ ಪ್ರದರ್ಶನ ಕಂಡಿತು. ಈ ಚಿತ್ರ ತಮಿಳಿನ ಸಾಮಿ ಚಿತ್ರದ ಆಧಾರಿತ ಎಂದು ಕರೆಯಲಾಯಿತು. ವಿ ರವಿಚಂದ್ರನ್ ರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ನೀಡಿದ್ದಾರೆ. ಪೊರ್ಕಿ 4 ವರ್ಷಗಳ ನಂತರ ದರ್ಶನ್ ರವರ ಪೊರ್ಕಿ ಚಿತ್ರ 2010ರಲ್ಲಿ MD ಶ್ರೀಧರ್ ರವರ ನಿರ್ದೇಶನದಲ್ಲಿ ಸೂಪರ್ ಹಿಟ್ ಆಗುತ್ತೆ. ದರ್ಶನ್ಗೆ ಜೋಡಿಯಾಗಿ ಪ್ರಣೀತಾ ಸುಭಾಷ್ ಮೊದಲ ಬಾರಿಗೆ ಸ್ಯಾಂಡಲ್ವುಡ್ಗೆ ಪದಾರ್ಪಣೆ ಮಾಡಿದ ಚಿತ್ರ. ಇದು ತೆಲುಗಿನ ಪೋಕಿರಿ ಸಿನಿಮಾದ ರೀಮೇಕ್ ಚಿತ್ರ. ಈ ಚಿತ್ರ ಕೂಡ ಕರ್ನಾಟಕದ ಹಲವು ಚಿತ್ರಮಂದಿರಗಳಲ್ಲಿ 100 ದಿನಗಳ ಪ್ರದರ್ಶನ ಕಂಡು ಸೂಪರ್ ಹಿಟ್ ಖ್ಯಾತಿಗೆ ಸೇರಿತ್ತು. ಸಾರಥಿ 2011ರಲ್ಲಿ ದರ್ಶನ್ ರವರ ತಮ್ಮ ದಿನಕರ್ ನಿರ್ದೇಶನದಲ್ಲಿ ತೆರೆಕಂಡ ಚಿತ್ರ ಸಾರಥಿ. ದರ್ಶನ್ ರವರು ಜೋಡಿಯಾಗಿ ದೀಪಾ ಸನ್ನಿಧಿ ಮೊದಲ ಬಾರಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕರೆತಂದ ಚಿತ್ರವಿದು. ಈ ಚಿತ್ರಕ್ಕೆ ವಿ ಹರಿಕೃಷ್ಣ ರವರು ಸಂಗೀತ ನೀಡಿದ್ದಾರೆ. ಶತದಿನೋತ್ಸವದ ಜೊತೆಗೆ ಬಿಗ್ ಬ್ಲಾಕ್ ಬಸ್ಟರ್ ಹಿಟ್ ಮೂವಿ ಎಂದೇ ಖ್ಯಾತಿ ಪಡೆದು ಬೆಸ್ಟ್ ಎಂಟರ್ಟೈನಿಂಗ್ ಮೂವಿ ಆಫ್ ದಿ ಇಯರ್ ಎಂದು ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ಸ್ನಿಂದ ಪ್ರಶಸ್ತಿ ಗಿಟ್ಟಿಸಿಕೊಂಡ ಚಿತ್ರ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶಭಕ್ತನ ವೀರನ ಪಾತ್ರದಲ್ಲಿ ದರ್ಶನ್ ರವರು ಮಿಂಚಿದ ಚಿತ್ರವೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಈ ಚಿತ್ರವನ್ನು 2012ರಲ್ಲಿ ತೆರೆ ಮೇಲೆ ತಂದವರು ನಿರ್ದೇಶಕರಾದ ನಾಗಣ್ಣ ಮತ್ತು ನಿರ್ಮಾಪಕರಾದ ಆನಂದ್ ಅಪ್ಪುಗೋಲ್ಡ್. 75 ದಿನಗಳಲ್ಲಿ 55 ಕೋಟಿ ಕಲೆಕ್ಷನ್ ಮಾಡಿ 100 ದಿನಗಳ ಪ್ರದರ್ಶನ ಕಂಡ ದರ್ಶನ್ ರವರ ಮತ್ತೊಂದು ಚಿತ್ರ. 60ನೇ ಫಿಲ್ಮ್ ಫೇರ್ ಅವಾರ್ಡ್ಸ್ ಸೌತ್ನಲ್ಲಿ ಬೆಸ್ಟ್ ಫಿಲಮ್ಸ್ ಆ್ಯಂಡ್ ಬೆಸ್ಟ್ ಆ್ಯಕ್ಟರ್ ಪ್ರಶಸ್ತಿ ಪಡೆದು ಮತ್ತು 2ನೇ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ನಲ್ಲೂ ಅತ್ಯುತ್ತಮ ಸಾಹಸ ನಿರ್ದೇಶನಕ್ಕೆ ಪಾತ್ರವಾದ ಚಿತ್ರ. ಬುಲ್ಬುಲ್ ದಿನಕರ್ ತೂಗುದೀಪ್ ಬಂಡವಾಳ ಹೂಡಿ MD ಶ್ರೀಧರ್ ರವರ ನಿರ್ದೇಶನದಲ್ಲಿ 2013ರಲ್ಲಿ ತೆರೆಕಂಡಂತಹ ಬುಲ್ಬುಲ್ ಚಿತ್ರ ಸೂಪರ್ ಹಿಟ್ ಎಂದು ಹೆಸರು ಮಾಡಿ ಕರ್ನಾಟಕದ ಹಲವು ಚಿತ್ರಮಂದಿರಗಳಲ್ಲಿ 100 ದಿನಗಳ ಪ್ರದರ್ಶನ ಕಂಡಿತು. ದರ್ಶನ್ ರವರಿಗೆ ಜೋಡಿಯಾಗಿ ಮೊದಲ ಬಾರಿಗೆ ರಚಿತಾ ರಾಮ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು. ಈ ಚಿತ್ರ ತೆಲುಗಿನ ಡಾರ್ಲಿಂಗ್ ಮತ್ತು 51st ಡೇಟ್ಸ್ ಎಂಬ ಅಮೆರಿಕನ್ ಕಾಮಿಡಿ ಸಿನಿಮಾದ ರೀಮೇಕ್. ಮತ್ತೊಮ್ಮೆ ವಿ ಹರಿಕೃಷ್ಣ ಅವರ ಸಂಗೀತ ಈ ಚಿತ್ರಕ್ಕಿದೆ. ಯಜಮಾನ 2019ರಲ್ಲಿ ಬಿಡುಗಡೆಯಾದ ದರ್ಶನ್ ರವರ ಆ್ಯಕ್ಷನ್ ಡ್ರಾಮಾ ಸಿನಿಮಾನೇ ಯಜಮಾನ. ಚೊಚ್ಚಲ ನಿರ್ದೇಶನ ಮಾಡಿದ ವಿ ಹರಿಕೃಷ್ಣ ರವರು ಪೋನ್ ಕುಮಾರ್ ನಿರ್ದೇಶನದ ಜೊತೆಯೊಂದಿಗೆ ತೆರೆಕಂಡು ಬಾಕ್ಸ್ ಆಫೀಸ್ನಲ್ಲಿ 50 ಕೋಟಿ ಕಲೆಕ್ಷನ್ ಮಾಡಿ ಶತದಿನೋತ್ಸವ ಆಚರಿಸಿದ ಚಿತ್ರ. ವಿ ಹರಿಕೃಷ್ಣ ರವರ ನಿರ್ದೇಶನದ ಜೊತೆಗೆ ಸಂಗೀತ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತ ಚಿತ್ರ. ಚಿತ್ರಕ್ಕೆ ಬಂಡವಾಳ ಹೂಡಿದವರು ಶೈಲಜಾ ನಾಗ್ ಮತ್ತು B ಸುರೇಶ್ ರವರು. ಕುರುಕ್ಷೇತ್ರ ಮತ್ತದೇ ವರ್ಷ 2019ರ ಕೊನೆಯಲ್ಲಿ ದರ್ಶನ್ ರವರ ನಟನೆಯ ಕುರುಕ್ಷೇತ್ರ 100 ದಿನಗಳ ಪ್ರದರ್ಶನ ಕಂಡ ಮತ್ತೊಂದು ಚಿತ್ರ. ಈ ಚಿತ್ರಕ್ಕೆ ಬಂಡವಾಳ ಹೂಡಿದವರು ಮುನಿರತ್ನ, ಹಾಗೆ ನಿರ್ದೇಶನದ ಜವಾಬ್ದಾರಿ ಹೊತ್ತವರು ನಾಗಣ್ಣ. ಈ ಚಿತ್ರ 2D ಮತ್ತು 3D ಫಾರ್ಮ್ಯಾಟ್ನಲ್ಲಿ ಸರಿಸುಮಾರು 1000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ತೆರೆಕಂಡ ಐತಿಹಾಸಿಕ ಚಿತ್ರವಾಗಿದೆ. ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಈ ಚಿತ್ರ ತೆರೆಕಂಡಿತು. ಮತ್ತು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದವರು ವಿ ಹರಿಕೃಷ್ಣ.